ಹಲೋ ನಮಸ್ತೆ ಸ್ಟೂಡೆಂಟ್ಸು ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ಪ್ರೊಬ್ಯಾಬಿಲಿಟಿದು ಕಂಟಿನ್ಯೂವೇಷನ್ ಮಾಡ್ತಾಯಿದ್ದೆ ನಾನು ಪ್ರೊಬ್ಯಾಬಿಲಿಟಿದು. ಓಕೆ, ಸೊ ಆಲ್ರೆಡಿ ಒಂದು ವೀಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಸೊ ಇದು ಸೆಕೆಂಡ್ ಪಾರ್ಟು. ಆ್ಯಂಡ್ ಇವತ್ತು ಪ್ರೊಬ್ಯಾಬಿಲಿಟಿದು ಶಾರ್ಟ್ಕಟ್ ಟ್ರಿಕ್ಸನ್ನು ಅಪ್ಲೋಡ್ ಮಾಡಿದ್ದೇನೆ. ಅದ್ರ ಜೊತೆ ಬೇರೆ ಬೇರೆ ಶಾರ್ಟ್ಕಟ್ ಟ್ರಿಕ್ಸನ್ನು ಅಪ್ಲೋಡ್ ಮಾಡ್ತಾನೆ. ಮತ್ತು ಉಳಿದಿರೋ ಚಾಪ್ಟರ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೇನೆ ಶಾರ್ಟ್ಕಟ್ ಇದನ್ನು. ಅಂದರೆ ಕೆಲವೊಂದು ಪ್ರಾಬ್ಲಮ್ಸ್ಗಳಿಗೆ ನೀವು ಡೈರೆಕ್ಟ್ ಫಾರ್ಮುಲಾವನ್ನು ಅಪ್ಲೈ ಮಾಡಿ ವಿದೌಟ್ ವೇಸ್ಟಿಂಗ್ ದ ಟೈಮ್ ಆ ಟೈಪ್ ಕ್ವಶನ್ ಬಂದರೆ ಡೈರೆಕ್ಟ್ ಮಾಡ್ಬೋದು. ಸೊ ಆವಾಗ ನಿಮ್ಗೆ ಏನಾಗುತ್ತೆ, ನಿಮ್ಗೆ ಆ ಟೈಮನ್ನು ಬೇರೆ ಕ್ವಶನ್ಗೆ ಇದು ಮಾಡ್ಬೋದು, ಏನು ಇನ್ವೆಸ್ಟ್ ಮಾಡ್ಬೋದು. ದಟ್ ಈಸ್ ವೈ. ಓಕೆ, ಸೊ ಅದಕ್ಕೆ ನಿಮಗೆ ಟ್ರಿಕ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಯಿತಾ. ಈಗ ನಾನು ಪ್ರೊಬ್ಯಾಬಿಲಿಟಿಯನ್ನು ಕಂಟಿನ್ಯೂ ಮಾಡ್ತೇನೆ. ಫಸ್ಟ್ ಅಂದರೆ ಕಂಟಿನ್ಯೂವೇಷನ್. ಫಸ್ಟ್ ಕ್ವಶನ್ನು ಇಲ್ಲಿ ನೋಡಿ, ಅ ಬ್ಯಾಗ್ ಕಂಟೈನ್ಸ್ 5 ರೆಡ್ ಆ್ಯಂಡ್ 3 ಬ್ಲೂ ಬಾಲ್ಸ್. ಒಂದು ಬ್ಯಾಗ್ ಇದೆಯಂತೆ, ಅದರಲ್ಲಿ 5 ರೆಡ್ ಇದೆಯಂತೆ, ರೆಡ್ 3 ಬ್ಲೂ ಬಾಲ್ಸು. ನಾನು ಕಂಪ್ಲೀಟ್ ಬರೆಯೋದಿಲ್ಲ, ಜಸ್ಟ್ ಇದು ಬರೀತೇನೆ. ಇಫ್ 3 ಬಾಲ್ಸ್ ಆರ್ ಡ್ರಾನ್ ಎಟ್ ರ್ಯಾಂಡಮ್, 3 ಬಾಲ್ಸ್ ಡ್ರಾನ್. ಓಕೆ, 3 ಬಾಲ್ಸ್ ಆರ್ ಡ್ರಾನ್ ಎಟ್ ರ್ಯಾಂಡಮ್ ವಿದೌಟ್ ರಿಪ್ಲೇಸ್ಮೆಂಟ್. ಇದು ಬೇಕೇ ಬೇಕು ಸ್ಟೂಡೆಂಟ್ಸ್. ಈ ವರ್ಡ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾವುದು? ವಿದೌಟ್ ರಿಪ್ಲೇಸ್ಮೆಂಟ್. ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್, ಕ್ವಶನ್ ಏನು ಕೇಳಿದ್ದಾರೆ, ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಎಕ್ಸಾಕ್ಟ್ಲಿ 1 ರೆಡ್ ಬಾಲ್, ಎಕ್ಸಾಕ್ಟ್ಲಿ 1 ರೆಡ್ ಬಾಲ್ ಅಂತ ಕೇಳ್ತಾ ಇದ್ದಾರೆ ಆಯಿತಾ. ಅಲ್ಲಿ ಆಪ್ಷನ್ ಎ ಕೊಟ್ಟಿದ್ದಾರೆ 45/196, ಆಪ್ಷನ್ ಬಿ ಕೊಟ್ಟಿದ್ದಾರೆ 135/392, ಆಪ್ಷನ್ ಸಿ ಕೊಟ್ಟಿದ್ದಾರೆ 15/56, ಆಪ್ಷನ್ ಡಿ ಕೊಟ್ಟಿದ್ದಾರೆ 15/29. ಸರಿನಾ? ಬ್ಯಾಗ್ 5 ರೆಡ್ 3 ಬ್ಲೂ ಬಾಲ್ಸ್, ಅದರಲ್ಲಿ ಡ್ರಾ ಮಾಡಿದ್ದೆಷ್ಟು 3. ಅದರಲ್ಲಿ ಏನು ಹೇಳ್ತಾ ಇದ್ದಾರೆ, ವಿದೌಟ್ ರಿಪ್ಲೇಸ್ಮೆಂಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇಲ್ಲಿ ಏನು ವಿದೌಟ್ ರಿಪ್ಲೇಸ್ಮೆಂಟ್ ಅಂತ ಕೊಟ್ಟಿದ್ದಾರಲ್ಲ, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಎಕ್ಸಾಕ್ಟ್ಲಿ 1 ರೆಡ್ ಬಾಲ್. ಕ್ವಶನ್ ಕೇಳಿದ್ದು 1 ರೆಡ್ ಬಾಲ್, ಎಕ್ಸಾಕ್ಟ್ಲಿ 1 ರೆಡ್ ಬಾಲ್. ಇವಾಗ ಫಸ್ಟಿಗೆ 5 ಎಷ್ಟು ರೆಡ್ ಬಾಲ್ ಇದೆ ನೋಡಿ, 5. ಅದರಲ್ಲಿ ಅವರು ಎಷ್ಟು ಹೇಳಿದ್ದಾರೆ, ಎಕ್ಸಾಕ್ಟ್ಲಿ 1 ರೆಡ್ ಬಾಲ್. 5 ರೆಡ್ ಬಾಲ್ ಇದೆ, ಅದರಲ್ಲಿ ಎಷ್ಟು ರೆಡ್ ಬಾಲ್, 1 ರೆಡ್ ಬಾಲ್ ಇಂಟು ಟೋಟಲಿ ಡ್ರಾ ಮಾಡಿದ್ದೆಷ್ಟು 3. ಸರಿನಾ? ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. 3 ಡ್ರಾ ಮಾಡಿದ್ದಾರೆ, ಅದರಲ್ಲಿ 1 ರೆಡ್ ಬಾಲ್ ಆದರೆ ಇನ್ನು ಉಳಿದಿದ್ದು ಎಷ್ಟು, 2 ಬಾಲ್ಸ್ ಉಳಿತು. 2 ಬಾಲ್ಸ್ ಯಾವುದಾಗಬೇಕು, ಬ್ಲೂನೇ ಆಗಿರಬೇಕಲ್ಲ, ಮತ್ತು ಬೇರೆ ಆಗೋ ಚಾನ್ಸಸ್ ಇಲ್ಲಲ್ಲ. ಯಾಕಂದರೆ ಕ್ವಶನ್ ಕೇಳಿದ್ದು ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಎಕ್ಸಾಕ್ಟ್ಲಿ 1 ರೆಡ್ ಬಾಲ್, ಅಂದರೆ 5ರಲ್ಲಿ 1 ರೆಡ್ ಬಾಲ್. ಉಳಿದಿದ್ದು 2 ಬಾಲ್ ಯಾವುದಾಗಿರುತ್ತೆ, ನಿಮ್ಮ ಬ್ಲೂ ಬಾಲೇ ಆಗಿರಬೇಕು. ಸೊ 3C2 ಫೈನಾ, ಡಿವೈಡೆಡ್ ಬೈ ಟೋಟಲ್ ಎಷ್ಟು ಬಾಲ್ಸ್ ಇದಿದೆ, ರೆಡ್ ಮತ್ತು 3 ಸೇರಿಸಿ 8 ಇದೆ. 8ರಲ್ಲಿ ಎಷ್ಟು ಡ್ರಾ ಮಾಡ್ತಾ ಇದ್ದಾರೆ, 3. ಟೋಟಲ್ 8 ಇದೆ, ಎಷ್ಟು ಬಾಲನ್ನು ಡ್ರಾ ಮಾಡ್ತಾ ಇದ್ದಾರೆ, 3ಯನ್ನು ಡ್ರಾ ಮಾಡ್ತಾ ಇದ್ದಾರೆ. ಅದರಲ್ಲಿ ಎಕ್ಸಾಕ್ಟ್ಲಿ 1 ರೆಡ್ ಬಾಲ್ ಆಗಿರ್ಲಿಕ್ಕೆ ಹೋಗಿ 5C1 ಎಕ್ಸಾಕ್ಟ್ಲಿ, ಅಂದರೆ ಉಳಿದಿದ್ದು ರಿಮೈನಿಂಗ್ 2 ಬಾಲ್ಸ್ ಅನ್ನೋದು ಬ್ಲೂನೇ ಆಗಿರಬೇಕು. 3ಯಲ್ಲಿ 2 ಬ್ಲೂ ಆಗುತ್ತೆ. ಸಿಂಪ್ಲಿಫಿಕೇಷನ್ ಮಾಡಿ 5C1 ಏನಾಗುತ್ತೆ, 5 ಆಗುತ್ತೆ. ಇದು ನಿಮ್ಗೆ ಗೊತ್ತಿದೆಯಲ್ಲ, NCR = n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n - r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್. ಇದು ಫಾರ್ಮುಲಾ ಗೊತ್ತಿದ್ರೆ ಮತ್ತೆ ನೀವು ಇದನ್ನೆಲ್ಲ ಮಾಡ್ತಾ ಕೂತ್ಕೊಳ್ಳೋದಲ್ಲ. ಅರ್ಥ ಆಯ್ತಾ? ಇದೀಗ 3C2 ಅಂತ ಹೇಳಿದ್ರೆ 3C1 ಅಂತ ತಗೊಳ್ಬೋದು ನಾನು. ಯಾಕೆ ಹೇಳಿ, n - r ಅಂದರೆ n ಅಂದರೆ 3 - 2 ಹೇಗೇನು 1 ಆಗುತ್ತಲ್ಲ, 3C1 ಅಂದರೆ 3 ಆಗುತ್ತೆ. ಇದೆಲ್ಲ ನಿಮ್ಗೆ ಗೊತ್ತಿದ್ರೆ, ಇದು ನಿಮ್ಗೆ ಗೊತ್ತಿದೆಯಲ್ಲ, NCR = NCn - r. ಇದೆಲ್ಲ ನಿಮ್ಗೆ ಗೊತ್ತಿರಬೇಕು ಸ್ಟೂಡೆಂಟ್ಸು. 5 × 3 8C3 ಏನಾಗುತ್ತೆ, 8C3 ಅಂತ ಹೇಳಿದ್ರೆ NCR n - r ಎಷ್ಟಾಗುತ್ತೆ ನೋಡಿ, 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 8 - 3 ಅಂದರೆ 5 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಆಗುತ್ತೆ ಅಲ್ವಾ, ಫಾರ್ಮುಲಾ ಪ್ರಕಾರ. ಸೊ ಇದನ್ನು ನಾನು 8 × 7 × 6 × 5 ಫ್ಯಾಕ್ಟೋರಿಯಲ್ ಅಂತ ಬರಿಬೋದಲ್ಲ. ಆವಾಗ 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. ಈ 3 ಫ್ಯಾಕ್ಟೋರಿಯಲ್ ನಾನು 3 × 2 × 1 ಬರೆದ್ರೆ 3 1 ಇದನ್ನು ಕ್ಯಾನ್ಸಲ್ ಮಾಡ್ಬೋದು. ಕರೆಕ್ಟಾ? 8 7s 56. 5 × 3 ಎಷ್ಟು, 15 ಡಿವೈಡೆಡ್ ಬೈ 56. ದಟ್ಸ್ ಇಟ್. ದಿಸ್ ಈಸ್ ಯುವರ್ ಆನ್ಸರ್. ಓಕೆ, ಈಸಿ ಇರುತ್ತೆ ಸ್ಟೂಡೆಂಟ್ಸ್, ಏನು ಕಷ್ಟ ಇರೋದಿಲ್ಲ. ಇದೆಲ್ಲ ಈಸಿ ಇರುತ್ತೆ. ಅಂದರೆ ಔಟ್ ಆಫ್ 5 ನಿಮಗೆ ಇದರಿಂದ ಏನು ಹೇಳ್ತಾರೆ, ಮೇಸ್ ಥಿಯರಮ್ ಮತ್ತು ಸ್ವಲ್ಪ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅದೆಲ್ಲ ಗೊತ್ತಿದ್ರೆ ಆರಾಮ್ 5ಕ್ಕೆ 5 ಮಾಡ್ಬೋದು ನೀವು ಪ್ರೊಬ್ಯಾಬಿಲಿಟಿಯಲ್ಲಿ. ಬಟ್ 3 ಕ್ವಶನ್ಸ್ ಅಂತೂ ಆರಾಮ್ಸೆ ಮಾಡ್ಬೋದು ಆಯಿತಾ. ಈಗ ಸೆಕೆಂಡ್ ಕ್ವಶನ್ ನೋಡಿ ಸ್ಟೂಡೆಂಟ್ಸು. ಈಗ ಏನು ಹೇಳ್ತಾ ಇದ್ದಾರೆ, ಸೆಕೆಂಡ್ ಕ್ವಶನ್ನು, assume that in a family each child is equally likely to be a boy. assume ಮಾಡಬೇಕಂತೆ. ಇನ್ ಅ ಫ್ಯಾಮಿಲಿ, ಒಂದು ಫ್ಯಾಮಿಲಿಯಲ್ಲಿ, ಇನ್ ಅ ಫ್ಯಾಮಿಲಿ, ನಾನು ಕಂಪ್ಲೀಟ್ ಕ್ವಶನ್ನ ಬರೆಯೋದಿಲ್ಲ, ಬೇಕಾಗಿರೋ ಇದನ್ನು ಮಾತ್ರ ಬರಿತೇನೆ. ಈಚ್ ಚೈಲ್ಡ್ ಈಸ್ ಈಕ್ವಲಿ ಲೈಕ್ಲಿ ಟು ಬಿ ಅ ಬಾಯ್ ಆರ್ ಅ ಗರ್ಲ್. ನೋಡಿ, ಈಚ್ ಚೈಲ್ಡ್ ಈಸ್ ಈಕ್ವಲಿ ಲೈಕ್ಲಿ
ಈಕ್ವಲಿ ಲೈಕ್ಲಿ ಟು ಬಿ ಅ ಬಾಯ್ ಆರ್ ಗರ್ಲ್. ಒಂದೇ ಬಾಯು ಆಗ್ಬೋದಂತೆ ಅಥವಾ ಗರ್ಲು ಆಗ್ಬೋದಂತೆ, ಆಯಿತಾ? ಯಾವುದು ಆಗ್ಬೋದು, ಈಕ್ವಲಿ ಲೈಕ್ಲಿ ಅಂದರೆ ಅವ್ರು ಏನು ಹೇಳಿದ್ದಾರೆ, ಗರ್ಲೇ ಆಗುತ್ತೆ ಬಾಯ್ ಆಗುತ್ತೆ ಅಂತ ಹೇಳಲಿಲ್ಲ, ಈಕ್ವಲಿ ಲೈಕ್ಲಿ. ಸೊ ಅ ಫ್ಯಾಮಿಲಿ ವಿತ್ 3 ಚಿಲ್ಡ್ರನ್, ಆ ಫ್ಯಾಮಿಲಿ ಒಂದು ಫ್ಯಾಮಿಲಿಯಲ್ಲಿ 3 ಚಿಲ್ಡ್ರನ್ ಇದೆಯಂತೆ, ವಿತ್ 3 ಚಿಲ್ಡ್ರನ್ ಈಸ್ ಚೂಸನ್ ಎಟ್ ರ್ಯಾಂಡಮ್, ಈಸ್ ಚೋಸನ್ ಎಟ್ ರ್ಯಾಂಡಮ್. 3 ಮಕ್ಕಳನ್ನು ರ್ಯಾಂಡಮ್ ಆಗಿ ಚೂಸ್ ಮಾಡ್ತಾರಂತೆ. ದ ಪ್ರೊಬ್ಯಾಬಿಲಿಟಿ ದ್ಯಾಟ್, ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ದ ಎಲ್ಡೆಸ್ಟ್ ಚೈಲ್ಡ್ ಈಸ್ ಅ ಗರ್ಲ್, ಎಲ್ಡೆಸ್ಟ್ ಚೈಲ್ಡ್ ಗರ್ಲ್ ಆಗಿರ್ಬೇಕಂತ. ಗಿವನ್ ದ್ಯಾಟ್ ದ ಫ್ಯಾಮಿಲಿ ಹ್ಯಾಸ್ ಅಟ್ಲೀಸ್ಟ್ ಒನ್ ಗರ್ಲ್, ಇಲ್ಲಿ ನೋಡಿ, ಅಸ್ಯೂಮ್ ಇನ್ ಅ ಫ್ಯಾಮಿಲಿ ಈಚ್ ಚೈಲ್ಡ್ ಈಸ್ ಈಕ್ವಲಿ ಲೈಕ್ಲಿ ಟು ಬಿ ಅ ಬಾಯ್ ಆರ್ ಅ ಗರ್ಲ್, ಯಾವುದೂ ಆಗ್ಬೋದು. ಒಂದು ಫ್ಯಾಮಿಲಿಯಿಂದ 3 ಚಿಲ್ಡ್ರನ್ ಇದೆಯಂತೆ, ಅದರಲ್ಲಿ ಈಸ್ ಚೂಸನ್ ರ್ಯಾಂಡಮ್ ಅಂದರೆ ಯಾವುದು 3 ಮಕ್ಕಳನ್ನು ರ್ಯಾಂಡಮ್ ಆಗಿ ಚೂಸ್ ಮಾಡ್ತಾರಂತೆ. ಈಗ ಅವ್ರು ಹೇಳ್ತಾ ಇರೋದು ಚೂಸ್ ಮಾಡಿದಂಥ ಇದರಲ್ಲಿ ದ ಎಲ್ಡೆಸ್ಟ್ ಚೈಲ್ಡ್ ಈಸ್ ಅ ಗರ್ಲ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಈಗ ನೋಡಿ ನೀವು ಸ್ಯಾಂಪಲ್ ಸ್ಪೇಸನ್ನು ಬರೆದಾಗ, 1 ಸೆಕೆಂಡ್ ಸ್ಟೂಡೆಂಟ್ಸು, ಈಗ ನೋಡಿ ನೀವೀಗ ಸ್ಯಾಂಪಲ್ ಸ್ಪೇಸನ್ನು ಬರೆದಾಗ ಅಂದರೆ ಎಸ್ ಏನೆಲ್ಲ ಆಗ್ಬೋದು ಹೇಳಿ ನಿಮಗೆ? ಒಂದೇ 3 ಗರ್ಲ್ ಆಗ್ಬೋದು ಅಲ್ವಾ, ಇಲ್ಲ ಗರ್ಲ್ ಬಾಯ್ ಆಗ್ಬೋದು, ಆರ್ ಎಲ್ಸ್ ಗರ್ಲ್ ಆಗ್ಬೋದು, ಅಥವಾ ಬಾಯ್ ಗರ್ಲ್ ಆಗ್ಬೋದು, ಅಥವಾ ಬಾಯ್ ಆಗ್ಬೋದು, ಆರ್ ಎಲ್ಸ್ ಬಾಯ್ ಗರ್ಲ್ ಆಗ್ಬೋದು, ಬಾಯ್ ಆಗ್ಬೋದು, ಗರ್ಲ್ ಬಾಯ್ ಆಗ್ಬೋದು. ಸರಿಯಾ? ಇದಿಷ್ಟು ಎಸ್, ಕರೆಕ್ಟ್ ಅಲ್ಲ? ಈಗ ಕ್ವಶನ್ ನೋಡಿ ಅವ್ರು ಏನು ಹೇಳಿದ್ದಾರೆ, ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ದ ಎಲ್ಡೆಸ್ಟ್ ಚೈಲ್ಡ್ ಈಸ್ ಅ ಗರ್ಲ್. ಎಲ್ಡೆಸ್ಟ್ ಚೈಲ್ಡ್ ಅಂದರೆ ಏನು ಹೇಳಿ? ಫಸ್ಟ್ ಹುಟ್ಟುವಂಥ ಮಗು ಗರ್ಲ್ ಆಗಿರ್ಬೇಕು. ನಮಗೇನು ಫಸ್ಟ್ ಹುಟ್ಟೋ ಮಗು ಗರ್ಲ್ ಆಗಿರ್ಬೇಕು. ಉಳಿದಿದ್ದು ಗರ್ಲೇ ಆಗಿರ್ಬೋದಲ್ಲ, ಉಳಿದಿರೋ 2 ಚಿಲ್ಡ್ರನ್ಸು ಕೂಡ ಗರ್ಲ್ ಆಗಿರ್ಬೋದಲ್ಲ, ಇಟ್ ಡಸಂಟ್ ಮ್ಯಾಟರ್ಸ್. ನಮ್ಮ ಫಸ್ಟ್ ಅಂತೂ ಗರ್ಲ್ ಬರಲೇಬೇಕು ಅಲ್ವಾ? ಫಸ್ಟ್ ಗರ್ಲ್ ಬರ್ಬೋದು, ಆಮೇಲೆ ಪುನಃ ಗರ್ಲ್ ಬರ್ಬೋದು, ಅಥವಾ ಬಾಯ್ ಬರ್ಬೋದು, ಅಥವಾ ಫಸ್ಟಿಗೆ ಗರ್ಲ್ ಬಂದು ಆಮೇಲೆ ಬಾಯ್ ಬಂದು ಮತ್ತೆ ಗರ್ಲ್ ಬರ್ಬೋದು, ಅಥವಾ ಫಸ್ಟಿಗೆ ಗರ್ಲ್ ಬಂದು ಉಳಿದವರಿಬ್ಬರು ಬಾಯ್ ಆಗ್ಬೋದು. ಯಾಕೆ ಹೇಳುವರು ಕ್ವಶನ್ ಅಂತ ಕೇಳಿದ್ದು? ದ ಪ್ರೊಬ್ಯಾಬಿಲಿಟಿ ದಟ್ ದ ಎಲ್ಡೆಸ್ಟ್ ಚೈಲ್ಡ್ ಗರ್ಲ್ ಅಂದರೆ ಈ ಎಲ್ಡೆಸ್ಟ್ ಇಲ್ಲಿ ಗರ್ಲ್ ಇರಲೇಬೇಕು, ಉಳಿದಿರೋದು ಯಾವುದೇ ಆಗಿರಲಿ ಇಟ್ ಡಸಂಟ್ ಮ್ಯಾಟರ್ಸ್. ಅವರು ಹುಡುಗಿ ಅಂದರೆ ಬಾಯ್ ಆದರೂ ಆಗಿರಲಿ ಮಗು, ಅಥವಾ ಗರ್ಲ್ ಆಗಿರಲಿ, ನಮಗೆ ಇಟ್ ಡಸಂಟ್ ಮ್ಯಾಟರ್ಸ್ ಅಲ್ವಾ? ಆವಾಗ ಪ್ರೊಬ್ಯಾಬಿಲಿಟಿ ಆಫ್ ಏನಾಗುತ್ತೆ? 4/8. ಪ್ರೊಬ್ಯಾಬಿಲಿಟಿ ನಾನು ಹೇಳ್ತಾ ಇರೋದು ಯಾಕೆ ಹೇಳಿ? ಟೋಟಲ್ ಇರೋದು 8, ಇದರಲ್ಲಿ ಎಷ್ಟು ಬಂತು? 4 ಅಂದರೆ ಎಷ್ಟಾಗುತ್ತೆ? ಇದು 1/2. ಸರಿನಾ? ಇದು ಗೊತ್ತಾಯಿತು ನಿಮಗೆ. ಈಗ ಬಿ ನೋಡಿ, ಬಿ ಏನಾಗುತ್ತೆ ಹೇಳಿ? ಇಲ್ಲಿ ನೋಡಿ, ಗರ್ಲ್ ಅಥವಾ ಗರ್ಲ್ ಬಾಯ್, ಅಥವಾ ಗರ್ಲ್ ಗರ್ಲ್ ಅಥವಾ ಬಾಯ್ ಗರ್ಲ್ ಬಾಯ್. ಅರ್ಥ ಆಯ್ತಾ? ಇದರಲ್ಲಿ ಯಾವುದನ್ನು ಬಿಟ್ಟಿದ್ದೇವೆ ನೋಡಿ? ಸಿಂಪಲ್ ಬಾಯ್ ಆಗಿರೋದನ್ನು ಬಿಟ್ಟಿದ್ದೇನೆ. ಯಾಕೆ ಬಾಯನ್ನು ಬಿಟ್ಟಿದ್ದೇವೆ ಕೇಳಿದ್ರೆ, ಕ್ವಶನ್ ಏನು ಕೇಳಿದ್ದಾರೆ? ದ ಪ್ರೊಬ್ಯಾಬಿಲಿಟಿ ದಟ್ ಎಲ್ಡೆಸ್ಟ್ ಚೈಲ್ಡ್ ಈಸ್ ಗರ್ಲ್, ಅದಕ್ಕೆ ನಾವು ತಗೊಂಡ್ವಿ. ಆಮೇಲೆ ಹೇಳಿದ್ದಾರೆ ದ ಫ್ಯಾಮಿಲಿ ಹ್ಯಾಸ್ ಅಟ್ಲೀಸ್ಟ್ ಒನ್ ಗರ್ಲ್ ಇರಲೇಬೇಕು, ಅದಕ್ಕೆ ನಾವು ಬಿಯನ್ನು ಏನಂತ ತಗೊಂಡಿದ್ದೇವೆ? ಬಾಯನ್ನು ಬಿಟ್ಟು ಉಳಿದಿದ್ದು ಎಲ್ಲದನ್ನು ತೊಗೊಂಡಿದ್ದೇವೆ. ಯಾಕಂದರೆ ಇದರ ಎಲ್ಲದರಲ್ಲೂ ಅಟ್ಲೀಸ್ಟ್ 1 ಗರ್ಲ್ ಆದರೂ ಇದ್ದಾರಲ್ಲ, ಅಟ್ಲೀಸ್ಟ್ 1 ಇರಬೇಕು. ಅಟ್ಮೋಸ್ಟ್ 3 ಗರ್ಲ್ ಇದ್ರೂ ನೋ ಪ್ರಾಬ್ಲಮ್, ಬಟ್ ಗರ್ಲ್ ಇರಲೇಬೇಕು. ನಾ ಬಿಯನ್ನು ತೊಗೊಳ್ಳಿಲ್ಲ, ಯಾಕಂದ್ರೆ ಅದರಲ್ಲಿ ಗರ್ಲ್ ಇಲ್ಲ ಅಲ್ವಾ? ಸೊ ಇದ್ರದ್ದು ಪ್ರೊಬ್ಯಾಬಿಲಿಟಿ ಆಫ್ ಬಿ ಏನಾಗುತ್ತೆ ಹೇಳಿ? ಇವಾಗ 8 ಕಾಮನ್ 7/8. ಸರಿನಾ? ಕರೆಕ್ಟ್ ಅಲ್ಲ? ಇದರಲ್ಲೇನು ಡೌಟ್ ಇಲ್ಲಲ್ಲ? ಈಗ ನೋಡಿ, ಎ ಇಂಟರ್ಸೆಕ್ಷನ್ ಬಿ. ಈಗ ನಾನು ಎ ಮತ್ತು ಬಿಯನ್ನು ಇಂಟರ್ಸೆಕ್ಷನ್ ಮಾಡಿದರೆ ನಂಗೆ ಆನ್ಸರ್ ಏನೇ ಬರುತ್ತೆ. ಯಾಕೆ ಹೇಳಿ? ಎಲ್ಲಿ ಇರೋದು ಬಿಯಲ್ಲಿ ನೋಡಿ, ಎ ಈಸ್ ಅ ಸಬ್ಸೆಟ್ ಆಫ್ ಬಿ. ಅಂದರೆ ಬಿಯಲ್ಲಿ ಇಷ್ಟಿದೆ ಅಂತ ಹೇಳಿದ್ರೆ ಇಲ್ಲಿರೋದು ಎಲ್ಲದೂ ಕೂಡ ಇಲ್ಲಿ ಇದ್ದೇ ಇದೆಯಲ್ಲ, ಎಲ್ಲದು ಅಂತ ಹೇಳಿದರೆ ಇಲ್ಲಿರೋದು ಎಲ್ಲದು ಇದರಲ್ಲಿದೆ. ಮೀನಿಂಗ್ ಟು ಸೇ ದ್ಯಾಟ್ ಎ ಈಸ್ ಅ ಸಬ್ಸೆಟ್ ಆಫ್ ಬಿ. ಅಂದರೆ ಎ ಮತ್ತು ಬಿಯನ್ನು ನೀವು ಇಂಟರ್ಸೆಕ್ಷನ್ ಮಾಡಿದರೆ ಎರಡರಲ್ಲೂ ಕಾಮನ್ ಇರೋದು ಯಾವ್ದು ಹೇಳಿ? ಒಂದು ಗರ್ಲ್, ಇನ್ನೊಂದು ಗರ್ಲ್ ಬಾಯ್, ಇದು ಆಮೇಲೆ ಗರ್ಲ್ ಬಾಯ್, ಆಮೇಲೆ ಗರ್ಲ್ ಬಾಯ್ ಇಲ್ಲಿದೆ ನೋಡಿ. ಅಂದರೆ
1 2 3 4 ನೀವು ಇವೆರಡನ್ನ ಇಂಟರ್ಸೆಕ್ಷನ್ ಮಾಡಿದರೆ ಇದೇ ಆನ್ಸರ್ ಬರುತ್ತೆ. ಎ ಅಂತ ತಗೊಳ್ಬೋದಲ್ಲ ನಾನು, ಕರೆಕ್ಟ್ ಅಲ್ಲ? ಹಾಗಾದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿಯನ್ನು ನಾನು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿಯನ್ನು 4/8 ಅಂತ ತಗೊಳ್ಬೋದಾ? ಯಾಕೆ ಹೇಳಿ? ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಎ, ಹಾಗಾದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿಯನ್ನು ಪಿ ಆಫ್ ಎ ಅಂತ ತಗೊಳ್ಬೋದಾ? ಕರೆಕ್ಟಾ? ಪಿ ಆಫ್ ಎ ಅಂದರೆ ಏನು ಬಂದಿದೆ ಇಲ್ಲಿ ನೋಡಿ, 4/8 ಅಥವಾ 1/2, 4/8 ಆರ್ ಎಲ್ಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ 1/2. ಫೈನ್ ಅಲ್ಲ? ಈಗ ಅವ್ರು ಕ್ವಶನ್ ಕೇಳಿದ್ದು ಪಿ ಆಫ್ ಎ ಬೈ ಬಿ, ಆವಾಗ ಏನಾಗುತ್ತೆ? ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಬಿ. ಇಂಟರ್ಸೆಕ್ಷನ್ ಬಿ ಎಷ್ಟು ಬಂತು? ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ 1/2 ಅಲ್ವಾ? ಪಿ ಆಫ್ ಬಿ ಎಷ್ಟು ಬಂತು? 7/8. ಸರಿನಾ? ಇದೇನಾಗುತ್ತೆ? 2 1s 2 4s 4/7 ಈಸ್ ಯುವರ್ ಆನ್ಸರ್. ಸೊ ವಾಟ್ ಈಸ್ ಯುವರ್ ಆನ್ಸರ್? ನಾನು ಆಪ್ಷನ್ ಕೊಡಲಿಲ್ಲ, ಬಟ್ ಆನ್ಸರ್ ಈಸ್ 4/7. ದಟ್ಸ್ ಇಟ್ ಸ್ಟೂಡೆಂಟ್ಸ್, ಅಷ್ಟೇ. ಅರ್ಥ ಆಯ್ತಾ? ನೀವು ಕ್ವಶನ್ನ ಕೊಟ್ಟಾಗ ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಸರಿ, ಅಷ್ಟೇ. ಓಕೆ, ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಇದರಷ್ಟು ಈಸಿ ಮತ್ತೊಂದಿಲ್ಲ. ಈಗ ನೆಕ್ಸ್ಟ್ ಕ್ವಶನ್ ನೋಡಿ, ಥರ್ಡ್ ಕ್ವಶನ್ನು. ಅ ಡೈ ಈಸ್ ಥ್ರೋನ್, ಅ ಡೈ ಈಸ್ ಥ್ರೋನ್, ಆಯಿತಾ? ಆ್ಯಂಡ್ ಅ ಕಾರ್ಡ್ ಈಸ್ ಸೆಲೆಕ್ಟೆಡ್. ಇಲ್ಲಿ ಎರಡಿದೆ ಸ್ಟೂಡೆಂಟ್ಸ್, ಬರೀ ಡೈ ಮಾತ್ರ ಅಲ್ಲ, ಆ್ಯಂಡ್ ಅ ಕಾರ್ಡ್ ಈಸ್ ಸೆಲೆಕ್ಟೆಡ್. ಒಂದು ಡೈಯನ್ನು ಥ್ರೋ ಮಾಡ್ತಾರಂತೆ, ಒಂದು ಕಾರ್ಡನ್ನು ಸೆಲೆಕ್ಟ್ ಮಾಡ್ತಾರಂತೆ ಅಟ್ ರ್ಯಾಂಡಮ್ ಫ್ರಮ್ ಅ ಡೆಕ್ ಆಫ್ 52 ಪ್ಲೇಯಿಂಗ್ ಕಾರ್ಡ್ಸ್. ಇದು ಗೊತ್ತಿದೆಯಲ್ಲ ನಿಮಗೆ? ದ ಪ್ರೊಬ್ಯಾಬಿಲಿಟಿ ಆಫ್, ಅವ್ರು ಏನು ಹೇಳ್ತಾ ಇದ್ದಾರೆ? ಪ್ರೊಬ್ಯಾಬಿಲಿಟಿ ಆಫ್ ಈಗ ಕ್ವಶನ್ ನೋಡ್ಕೊಳ್ಳಿ, ಗೆಟ್ಟಿಂಗ್ ಎನ್ ಈವನ್ ನಂಬರ್, ಗೆಟ್ಟಿಂಗ್ ಆ್ಯನ್ ಈವನ್ ನಂಬರ್ ಆನ್ ದ ಡೈ ಆ್ಯಂಡ್ ಅ ಸ್ಪೇಡ್ ಕಾರ್ಡ್, ಆನ್ ದ ಡೈ ಆ್ಯಂಡ್ ಅ ಸ್ಪೇಡ್ ಕಾರ್ಡ್ ಈಸ್. ಅವ್ರು ಏನು ಹೇಳ್ತಾ ಇದ್ದಾರೆ ನೋಡೋಣ, ಎನಲೈಸ್ ಮಾಡೋಣ. ಆಪ್ಷನ್ ಎ ಬಂದುಬಿಟ್ಟು 1/2, ಆಪ್ಷನ್ ಬಿ ಬಂದುಬಿಟ್ಟು 1/4, ಆಪ್ಷನ್ ಸಿ ಬಂದುಬಿಟ್ಟು 1/8, ಆಪ್ಷನ್ ಡಿ ಬಂದುಬಿಟ್ಟು 3/4. ಕ್ವಶನ್ ಹೇಳ್ತಾ ಇದ್ದಾರೆ ಡೈಯನ್ನು ಥ್ರೋ ಮಾಡ್ತಾರೆ, ಕಾರ್ಡನ್ನು ಕೂಡ ಡ್ರಾ ಮಾಡ್ತಾರೆ, ಅಂದರೆ 52 ಕಾರ್ಡ್ಸ್ ಇರುತ್ತೆ. ಈಗ ಅವ್ರು ಕೇಳ್ತಾ ಇರೋದು ಡೈಯಲ್ಲಿ ಈವನ್ ನಂಬರ್ ಬರಬೇಕು, ಡೈಯಲ್ಲಿ ಸ್ಪೇಡ್ ಕಾರ್ಡ್ ಬರಬೇಕು. ಯಾವುದರಲ್ಲಿ? ಕಾರ್ಡಲ್ಲಿ ಸ್ಪೇಡ್ ಕಾರ್ಡ್ ಬರಬೇಕು. ಡೈಯಲ್ಲಿ ಈವನ್ ನಂಬರ್ ಬರಬೇಕು, ಕಾರ್ಡಲ್ಲಿ ಸ್ಪೇಡ್ ಕಾರ್ಡ್ ಬರುವಂಥ ಪ್ರೊಬ್ಯಾಬಿಲಿಟಿ ಏನು ಅಂತ ಕೇಳ್ತಾ ಇದ್ದಾರೆ. ಫೈನಾ? ಈಗ ನೋಡಿ, ಈಗ ಫಸ್ಟಿಗೆ ಈಗ ಎ ಅಂತ ತಗೊಳ್ತೇನೆ ನಾನು. ಏನಂತ? ಗೆಟ್ಟಿಂಗ್ ಎನ್ ಈವನ್ ನಂಬರ್, ಗೆಟ್ಟಿಂಗ್ ಎನ್ ಈವನ್ ನಂಬರ್. ಯಾವುದರಲ್ಲಿ ಈವನ್ ನಂಬರ್ ಬರೋದು ನಮಗೀಗ? ಡೈಯನ್ನು ಥ್ರೋ ಮಾಡಿದಾಗ. ನಿಮ್ಗೆ ಇದು ಗೊತ್ತಿದೆ, ಡೈರೆಕ್ಟ್ ಬರಿಬೋದು, ಯಾಕಂದರೆ ಎಷ್ಟು ಈವನ್ ನಂಬರ್ ಇದೆ? ಡೈಯನ್ನು ಥ್ರೋ ಮಾಡಿದಾಗ ಟೋಟಲ್ ಔಟ್ಕಮ್ 6, 1/2 ಆಗುತ್ತೆ. ಯಾಕೆ ಹೇಳಿ? 1 2 3 4 5 6. ಅದರಲ್ಲಿ ಈವನ್ ನಂಬರ್ ಯಾವುದು? 2 4 6. ಟೋಟಲ್ ಎಷ್ಟು ಈವನ್ ನಂಬರ್ ಇದೆ? 3 ಡಿವೈಡ್ ಬೈ ಟೋಟಲ್ ಎಷ್ಟು? 6. ಇದು ನಿಮ್ಗೆ ಗೊತ್ತಿದೆ, ಸರಿಯಾ? ಈಗ ಬಿ ಯಾವುದನ್ನು ತಗೊಳ್ಳೋಣ ಗೊತ್ತುಂಟಾ? ಸ್ಪೇಡ್ ಕಾರ್ಡ್. ಸ್ಪೇಡ್ ಕಾರ್ಡ್ ಡ್ರಾನ್. ಟೋಟಲಾಗಿ ಎಷ್ಟು ಇದಿರುತ್ತೆ? ಕಾರ್ಡ್ಗಳಿರುತ್ತೆ 52 ಕಾರ್ಡ್ ಇರುತ್ತೆ. ಅದರಲ್ಲಿ ಸ್ಪೇಡ್ ಎಷ್ಟಿರುತ್ತೆ? 13 ಇರುತ್ತೆ ಅಲ್ವಾ? ಇದು ನಿಮ್ಗೆ ಗೊತ್ತಿದೆ. ಸೊ ಇದು 1/4 ಆಯಿತು, ಸರಿನಾ? ಇದು 1/2, ಇದು 1/4. ಅದಾದಮೇಲೆ ಹಿಯರ್ ಈವೆಂಟ್ಸ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಈವೆಂಟ್. ಇಲ್ಲಿ ನೋಡಿ, ಹಿಯರ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಈವೆಂಟ್. ಯಾಕಂತ ಕೇಳಿದರೆ ನಿಮಗಿಲ್ಲಿ ಏನು ಹೇಳ್ತಾರೆ? ಕಾರ್ಡನ್ನು ಡ್ರಾ ಮಾಡಿದಾಗ ಈವನ್ ಬರೋದಕ್ಕೂ, ಅಥವಾ ಸ್ಪೇಡನ್ನು ಡೈಯನ್ನು ಥ್ರೋ ಮಾಡಿದಾಗ ಈವನ್ ಬರೋದಕ್ಕೂ, ಮತ್ತು ಕಾರ್ಡನ್ನು ಡ್ರಾ ಮಾಡಿದಾಗ ಸ್ಪೇಡ್ ಬರಲಿಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ದೇರ್ ಇಂಡಿಪೆಂಡೆಂಟ್. ಇದಕ್ಕೂ ಡಿಪೆಂಡೆನ್ಸಿನೇ ಇಲ್ಲ. ದೇರ್ ಇಂಡಿಪೆಂಡೆಂಟ್ ಇವೆಂಟ್. ಆವಾಗ ನಾನು ಏನಂತ ಬರಿಬೋದು? ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ಸ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಅಂತ ಬರಿಬೋದಾ? ಸಿಂಪಲ್. 1/2 ಇಂಟು 1/4 ಎಷ್ಟಾಗುತ್ತೆ? 1/8. ದಟ್ ಈಸ್ ಇಟ್. ಸೊ ಯುವರ್ ಆನ್ಸರ್ ಈಸ್ 1/8 ಈಸ್ ಯುವರ್ ಆನ್ಸರ್. ದಟ್ಸ್ ಇಟ್. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸು. ಅ ಬಾಕ್ಸ್ ಕಂಟೈನ್ಸ್ 3 ಆರೆಂಜ್ ಬಾಲ್. 3 ಆರೆಂಜ್ ಬಾಲ್ ಇದೆಯಂತೆ, 3 ಗ್ರೀನ್ ಬಾಲ್ ಇದೆಯಂತೆ, 2 ಬ್ಲೂ ಬಾಲ್ ಇದೆಯಂತೆ ಬಾಕ್ಸ್ ಒಳಗಡೆ. 3 balls ಆರ್ ಡ್ರಾನ್ ಎಟ್ ರ್ಯಾಂಡಮ್. 3 balls ಡ್ರಾ ಮಾಡ್ತಾರೆ, ಆಯಿತಾ? ಈಗ ವಿದೌಟ್ ರಿಪ್ಲೇಸ್ಮೆಂಟ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ವಿದೌಟ್ ರಿಪ್ಲೇಸ್ಮೆಂಟ್ ಇದೆಲ್ಲ ಕೀವರ್ಡ್, ಇದೆಲ್ಲ ಬೇಕಾಗತ್ತೆ. ಈಗ ಫೈಂಡ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಡ್ರಾಯಿಂಗ್ 2 green balls ಆ್ಯಂಡ್ 1 blue balls. ಪ್ರೊಬ್ಯಾಬಿಲಿಟಿ ಆಫ್ ವಾಟ್? 2 green balls 1 blue ball.
ಇದ್ರದ್ದು ಪ್ರೊಬ್ಯಾಬಿಲಿಟಿ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಅರ್ಥ ಆಯ್ತಾ? ಆಪ್ಷನ್ ಎ ಬಂದುಬಿಟ್ಟು 3/28, ಆಪ್ಷನ್ ಬಿ ಬಂದುಬಿಟ್ಟು 2/21, ಆಪ್ಷನ್ ಸಿ ಬಂದುಬಿಟ್ಟು 1/28, ಆಪ್ಷನ್ ಡಿ ಬಂದುಬಿಟ್ಟು 167/168. ಎಷ್ಟು? 3 ಆರೆಂಜು, 3 ಗ್ರೀನ್ ಬಾಲ್ಸ್, 2 ಬ್ಲೂ ಬಾಲ್ಸ್. ಎಷ್ಟು ಬಾಲನ್ನು ಡ್ರಾ ಮಾಡ್ತಾರೆ? 3 ಬಾಲ್ಸ್. ಕ್ವಶನ್ ಕೇಳಿದ್ದು 2 ಗ್ರೀನ್ ಬಾಲ್ 1 ಬ್ಲೂ ಬಾಲ್ ವಿದೌಟ್ ರಿಪ್ಲೇಸ್ಮೆಂಟ್. ಫೈಂಡ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ 2 ಗ್ರೀನ್ ಬಾಲ್ಸ್ ಆ್ಯಂಡ್ 1 ಬ್ಲೂ ಬಾಲ್ಸ್ ವಿದೌಟ್ ರಿಪ್ಲೇಸ್ಮೆಂಟ್. ಹಿಂದ್ಗಡೆ ಮಾಡಿತ್ತಲ್ಲ ಅದೇ ಥರ. ಈಗ ನೋಡಿ 2 ಗ್ರೀನ್ ಬಾಲ್ಸ್ ಅಂತ ಹೇಳಿದ್ದಾರೆ, ಸರಿಯಾ? ಟೋಟಲ್ ಗ್ರೀನ್ ಬಾಲ್ ಇದ್ದಿದ್ದು ಎಷ್ಟು? 3. 3ಯಲ್ಲಿ ಎಷ್ಟು? 2 ಇಂಟು 1 ಬ್ಲೂ ಬಾಲ್. ಬ್ಲೂ ಎಷ್ಟಿದೆ? 2 ಇರೋದು, ಅದರಲ್ಲಿ 1 ಬ್ಲೂ ಬಾಲ್, ಸರಿಯಾ? ಡಿವೈಡೆಡ್ ಬೈ ಟೋಟಲ್ ಎಷ್ಟಿದೆ? 3 + 3 6, 6 + 2 8. ಟೋಟಲ್ ಎಷ್ಟು ಬಾಲನ್ನು ಡ್ರಾ ಮಾಡಿದ್ದಾರೆ? 2 + 1 ಎಷ್ಟು? 3 ಬಾಲನ್ನು ಡ್ರಾ ಮಾಡಿದ್ದಾರೆ. ಸಿಂಪಲ್ ಅಲ್ಲ ಸ್ಟೂಡೆಂಟ್ಸ್? ಇದರಲ್ಲಿ ಏನಿದೆ? ಇದೇನಾಗುತ್ತೆ? 3 × 2 ಡಿವೈಡೆಡ್ ಬೈ 8c3, 8 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 4. ಸೇಮ್ ಕ್ವಶನ್. 1 ಸೆಕೆಂಡ್. ಇದು ಸ್ವಲ್ಪ ಡಿಫ್ರೆಂಟ್ ಕ್ವಶನ್, ಬಟ್ ಇದು ಸೇಮ್. 56 ಡಿವೈಡೆಡ್ ಬೈ 56, 6/56. 3 2s 3 ಮಲ್ಟಿಪ್ಲಿಕೇಶನ್ ಹೋಗುತ್ತಾ? ಸಾರಿ ಇಲ್ಲ. 2 3s 2 2s 2 8s 3/28 ಈಸ್ ಅವರ್ ಆನ್ಸರ್. ಸೇಮ್ ಫಸ್ಟ್ ಕ್ವಶನ್ ಮಾಡಿದೆ ನೋಡಿ, ಅದೇ ಥರ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಕ್ವಶನ್ ಕೇಳಿದಂಥ ಟೈಪ್ ಒಂದು ಡಿಫ್ರೆಂಟ್ ಆಗಿದೆ ಅಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. 5th question. Let A and B are 2 events. A and B 2 events such that P of A is equals to 0.6, P of B is equals to 0.2, P of A by B is equals to 0.5. Then P of A dash by B dash is equals to. ಇದಕ್ಕೊಂದು ಶಾರ್ಟ್ಕಟ್ ಹೇಳಿದೆ, ಬಟ್ ಇಲ್ಲಿ A ಡ್ಯಾಶ್ ಬೈ ಬಿಗೆ ಹೇಳಿದ್ದು, P ಬೈ A ಡ್ಯಾಶ್ ಬೈ ಬಿ ಡ್ಯಾಶಿಗೆ ನಾನು ಹೇಳಲಿಲ್ಲ. ಇದಕ್ಕೆ ಯಾವ ಶಾರ್ಟ್ಕಟ್ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ಶಾರ್ಟ್ಕಟ್ ಎಲ್ಲೆಲ್ಲ ಯೂಸ್ ಮಾಡಬೇಕು ಅಲ್ಲಿ ಮಾತ್ರ ಯೂಸ್ ಮಾಡ್ಕೊಳ್ಬೇಕು. ಎಲ್ಲದಕ್ಕೂ ಒಂದೇ ಶಾರ್ಟ್ಕಟ್ಟನ್ನು ಯೂಸ್ ಮಾಡ್ತಾ ಕೂತ್ಕೋಬೇಡಿ ತಾ. ಈಗ ನೋಡಿ, ನಾನು ಫಸ್ಟಿಗೆ ಈಗ ಕ್ವಶನ್ ಏನು ಕೇಳಿದ್ದು? P of A ಡ್ಯಾಶ್ ಬೈ ಬಿ ಡ್ಯಾಶ್ ಕೇಳಿದ್ದು. ಕರೆಕ್ಟಾ? ಕರೆಕ್ಟಲ್ಲ? ಫಸ್ಟಿಗೆ ನಾನೊಂದು ಫಾರ್ಮುಲಾವನ್ನು ಬರಿತೇನೆ. P of A ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಡಿವೈಡೆಡ್ ಬೈ P of B ಡ್ಯಾಶ್. ಇದನ್ನು A ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಇದ್ದರೆ ನಾನು ಯಾವ ಫಾರ್ಮುಲಾ ಅಪ್ಲೈ ಮಾಡ್ಬೋದು? A ಯೂನಿಯನ್ B ಹೋಲ್ ಡ್ಯಾಶ್ ಅಪ್ಲೈ ಮಾಡ್ಬೋದಾ? ಡಿವೈಡೆಡ್ ಬೈ P of B ಡ್ಯಾಶಾ. ಇದನ್ನೇ ನಾನು ಇನ್ನೂ ಏನಂತ ಬರಿಬೋದು? 1 - P of A ಯೂನಿಯನ್ B ಅಂತ ಬರಿಬೋದಾ? ಡಿವೈಡೆಡ್ ಬೈ 1 - P of B. ಸರ್ ನೀವು ಯಾಕೆ ಇಷ್ಟೆಲ್ಲ ಬರಿತಾ ಇದ್ದೀರಾ? ಯಾಕೆ ಕೇಳಿದೆ? ನಾನು ಕೊಟ್ಟಿರೋ ಕ್ವಶನ್ ನೋಡಿ, P of A ಕೊಟ್ಟಿದ್ದಾರೆ, P of B ಕೊಟ್ಟಿದ್ದಾರೆ, P of A by B ಕೊಟ್ಟಿದ್ದಾರೆ. ಕೇಳಿದ್ದು P of A ಡ್ಯಾಶ್ ಬೈ ಬಿ ಡ್ಯಾಶ್. ಸೊ ನಂಗೆ ಡೈರೆಕ್ಟ್ ಇದು ಕೊಟ್ಟಿದ್ದರಲ್ಲಿ ಡೈರೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದನ್ನೆಲ್ಲ ಫೈಂಡ್ ಔಟ್ ಮಾಡಲೇಬೇಕಾಗತ್ತೆ ನಾನು. ಹಾಗಾದರೆ ನಾನು ಏನು ಮಾಡಬೇಕು ಇವಾಗ? P of A ಯೂನಿಯನ್ B ಮಾಡಬೇಕು, ಸರಿನಾ? A ಯೂನಿಯನ್ B ಮಾಡಬೇಕಂತ ಹೇಳಿದರೆ ನನಗೆ ಫಾರ್ಮುಲಾ ಗೊತ್ತಿದೆ. P of A ಯೂನಿಯನ್ B ಫಾರ್ಮುಲಾ ಏನು ಹೇಳಿ? P of A ಪ್ಲಸ್ P of B ಮೈನಸ್ P of A ಇಂಟರ್ಸೆಕ್ಷನ್ B. P of A ಗೊತ್ತಿದೆ, P of B ಗೊತ್ತಿದೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಬಟ್ ಇಂಟರ್ಸೆಕ್ಷನ್ ಗೊತ್ತಿಲ್ಲ. ಈಗ P of A ಇಂಟರ್ಸೆಕ್ಷನ್ B ಫೈಂಡ್ ಔಟ್ ಮಾಡಬೇಕಲ್ವಾ? ಅಂದರೆ ಫಾರ್ಮುಲಾ ಏನು ಹೇಳಿ? P of B ಇಂಟು P of A ಗಿವನ್ B. P of B ಅಂದರೆ ಎಷ್ಟು? 0.2. A ಗಿವನ್ B ಎಷ್ಟು? 0.5. ಇದೆಷ್ಟಾಗುತ್ತೆ? 0.10. ಹಾಗಾದರೆ ನಮಗೆ ಈ ಫಾರ್ಮುಲಾದ ಪ್ರಕಾರ A ಇಂಟರ್ಸೆಕ್ಷನ್ B ಬಂತಾ? ಸರಿನಾ? P of A ಗೊತ್ತಿದೆಯಾ? P of B ಗೊತ್ತಿದೆಯಾ? ಮೂರೂ ಗೊತ್ತಿದೆ. ಸಬ್ಸ್ಟಿಟ್ಯೂಟ್ ಮಾಡಿ P of A ಯೂನಿಯನ್ B ಫೈಂಡ್ ಔಟ್ ಮಾಡೋಣ. P of A ಯೂನಿಯನ್ B ಈಸ್ ಈಕ್ವಲ್ಸ್ ಟು P of A ಎಷ್ಟು? 0.6 ಪ್ಲಸ್ P of B ಎಷ್ಟು? 0.2. P of A ಇಂಟರ್ಸೆಕ್ಷನ್ B ಎಷ್ಟು ಬಂತು? 0.10. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ? 0.7. ಅಲ್ಲಿ ಏನು ಬಂತು ನಿಮಗೆ? P of A ಯೂನಿಯನ್ B ಬಂತು. ಅದನ್ನು ಎಲ್ಲಿಗೆ ಹಾಕಬೇಕು? ಈ ಫಾರ್ಮುಲಕ್ಕೆ ಹಾಕಬೇಕು. 1 - 0.7 ಡಿವೈಡೆಡ್ ಬೈ 1 - P of B ಆಲ್ರೆಡಿ ಗಿವನ್ 0.2. ಸರಿನಾ? 0.7 1 - 0.7 ಅಂದರೆ 0.3, 1 - 0.2 ಅಂದರೆ 0.8.
ಕರೆಕ್ಟಾ? 0.3/0.8 ಇದೆ. ಈಗ ನನಗಿಲ್ಲಿ ಇದು ಎಲ್ಲದು ಕೂಡ P/Q ಫಾರ್ಮಲ್ಲಿ ಇದೆ. ನೋಡಿ 1/10, 3/10, 3/8, 6/7. ಅವಾಗ ಇವೆರಡಕ್ಕೂ ಇಂಟು 10 ಮಾಡೋಣ. ಇಂಟು 10 ಮಾಡಿದರೆ ಏನಾಗುತ್ತೆ ಇದು? 3/8. ದಟ್ಸ್ ಇಟ್. ದಿಸ್ ಇಸ್ ಯುವರ್ ಆನ್ಸರ್. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ ಸ್ಟೂಡೆಂಟ್ಸ್. ಇದೆಲ್ಲ ಈಸಿ ಇದೆ ಸ್ಟೂಡೆಂಟ್ಸ್, ಇದೇನು ಕಷ್ಟ ಇಲ್ಲ ಆಯಿತಾ. ಇನ್ನು ನಿಮಗೆ ಫಸ್ಟ್ ಇಯರಿಂದ ಒಂದು ಕ್ವಶನ್ ಬರುತ್ತೆ. ಫಸ್ಟ್ ಇಯರಿಂದ ಈಸಿ ಇರುತ್ತೆ, ಅಂಥದ್ದೇನು ಟಫ್ ಇರೋದಿಲ್ಲ. ಫಸ್ಟ್ ಇಯರಿಂದ ಬಂದಾಗ ನೀವು ಐಡೆಂಟಿಟಿನ ಕಲ್ತ್ಕೊಂಡಿರಲೇಬೇಕಾಗತ್ತೆ. ಒಂದು ಕಾಂಪ್ಲಿಮೆಂಟ್ರಿ ಅಂತ ಹೇಳಿದ್ರೆ ಇವಾಗ ಮಾಡಿದೆ ನೋಡಿ, A' ಅಂದರೆ ಏನಾಗುತ್ತೆ? S - A. ಇನ್ನೊಂದು P(A) ಯೂನಿಯನ್ B ಫಾರ್ಮುಲಾ ಏನಾಗಿದೆ, ನಾನು ಇವಾಗಷ್ಟೇ ಜಸ್ಟ್ ಬರ್ದೇನೆ. P(A) + P(B) - P(A) ಇಂಟರ್ಸೆಕ್ಷನ್ B. ಈಗ ಜಸ್ಟ್ ಬರೆದಿದ್ದೆ ನಾನು, ಕರೆಕ್ಟಾ? 1 ಸೆಕೆಂಡ್ ಸ್ಟೂಡೆಂಟ್ಸ್. ಇವಾಗ ಜಸ್ಟ್ ಈ ಫಾರ್ಮುಲಾವನ್ನು ಬರೆದಿದ್ದೆ, ಕರೆಕ್ಟಾ? ಈ ಫಾರ್ಮುಲಾ ಗೊತ್ತಿರಬೇಕಾಗತ್ತೆ ನಿಮಗೆ. ಇನ್ನೊಂದು P(A) ಇಂಟರ್ಸೆಕ್ಷನ್ B ಅಂದರೆ ಫಾರ್ಮುಲಾ ಏನು ಹೇಳಿ? P(A) + P(B) - P(A) ಯೂನಿಯನ್ B. ಇದು ಗೊತ್ತಾಗಿರುತ್ತೆ. ಮತ್ತು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟಲ್ಲಿ ಯಾವತ್ತು A ಇಂಟರ್ಸೆಕ್ಷನ್ B ಅನ್ನೋದು 5 ಆಗಿರುತ್ತೆ. ಅಂದರೆ ವಿಚ್ ಈಸು 5 ಅಂದರೆ ನಲ್ಲು, ಆಯಿತಾ? ಓಕೆ ಸ್ಟೂಡೆಂಟ್ಸು, ಈಗ ಕ್ವಶನ್ಸನ್ನು ಮಾಡ್ತೇನೆ ನೋಡಿ. ಇನ್ನೊಂದು 3 ಕಾಯಿನ್ಸ್ ಆರ್ ಟಾಸ್ಡ್. 1 ಸೆಕೆಂಡ್ ಸ್ಟೂಡೆಂಟ್ಸು. 3 ಕಾಯಿನ್ಸ್ ಆರ್ ಟಾಸ್ಡ್. ಇದರಿಂದ 3 ಕಾಯಿನ್ಸ್ ಆರ್ ಟಾಸ್ಡ್. ಫೈಂಡ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಅಟ್ಲೀಸ್ಟ್ 2 heads. ಆಪ್ಷನ್ A 1/3, ಆಪ್ಷನ್ B 1/4, ಆಪ್ಷನ್ C 1/2, ಆಪ್ಷನ್ D 1/5. ಇದಕ್ಕೆ ಆಲ್ರೆಡಿ ನಾನು ಹೇಳಿದ್ದೇನೆ. ಕಾಯಿನ್ಸ್ ಟಾಸ್ ಮಾಡಿದಾಗ ನಿಮ್ಗೆ ನಾನು ಹಿಂದ್ಗಡೆ ಹೇಳಿರೋದು ಇದನ್ನು ಶಾರ್ಟ್ಕಟ್ಟನ್ನು ನೀವು ಫಾಲೋ ಮಾಡಿದರೆ ಇದನ್ನು ಏನೂ ಮಾಡೋದೇ ಬೇಡ. ನೀವು ಹೆಡ್, ಟೇಲ್, ಅದು ಇದು ಏನೂ ಬರೆಯೋದೇ ಬೇಡ ಆಯಿತಾ. ಇದು ನೀವೇ ಮಾಡಬೇಕು. ಯಾಕಂತ ಕೇಳಿದರೆ ಇದಕ್ಕೆ ನಾನು ಶಾರ್ಟ್ಕಟ್ಟನ್ನು ಆಲ್ರೆಡಿ ಹೇಳಿದ್ದೇನೆ. ಹೋಪ್ ನಿಮಗಿದು ಗೊತ್ತಿದೆ ಅಂತ ಅಂದ್ಕೊಳ್ತೇನೆ ಆಯಿತಾ. ಯಾಕಂತ ಕೇಳಿದರೆ ಹಿಂದಿನ ವೀಡಿಯೋದಲ್ಲಿ ಇದ್ರದ್ದು ಶಾರ್ಟ್ಕಟ್ ನಾನು ಕೊಟ್ಟಿದ್ದೆ. 1 ಸೆಕೆಂಡು ವೆಯ್ಟ್. ಹಿಂದಿನ ವೀಡಿಯೋದಲ್ಲಿ ಶಾರ್ಟ್ಕಟ್ಟನ್ನು ನಾನು ಅಪ್ಲೋಡ್ ಕೂಡ ಮಾಡಿದ್ದೇನೆ. ಅದನ್ನು ನೋಡಿದರೆ ನೀವು ಇದನ್ನು ಡೈರೆಕ್ಟ್ ಮಾಡ್ಬೋದು. ಇದರಲ್ಲಿ ಮಾಡಲಿಕ್ಕೆ ಏನೂ ಇಲ್ಲ, ಅರ್ಥ ಆಯ್ತಾ. ಬಟ್ ನೀವು ಯೂಶ್ವಲ್ ಮೆಥಡು ಮಾಡ್ಬೋದು. ಯೂಶ್ವಲ್ ಮೆಥಡು ಏನು ಕಷ್ಟ ಇಲ್ಲ, ಇದೇನು ಟಫ್ ಇಲ್ಲ. ಬಟ್ ಆದರೂ ನಾನು ಯೂಶ್ವಲ್ ಮೆಥಡಲ್ಲಿ ಹೇಳ್ತೇನೆ, ಶಾರ್ಟ್ಕಟ್ಸನ್ನು ನೀವೇ ಮಾಡಿ ಆಯಿತಾ. ಸೊ ಯೂಶ್ವಲ್ ಮೆಥಡಲ್ಲಿ ಹೇಳಿಕೊಡ್ತೇನೆ. ಇದು ಏನಿಲ್ಲ ಸ್ಟೂಡೆಂಟ್ಸು, P(E) = N(E) / N(S). ಟೋಟಲ್ ಎಷ್ಟಾಗುತ್ತೆ? 8. ಇದು ನಿಮ್ಗೆ ಗೊತ್ತಿದೆ, ಯಾಕಂದರೆ 3 ಕಾಯಿನ್ಸ್ ಕೇಳಿದ್ದೇನು. ಅಟ್ಲೀಸ್ಟ್ 2 heads ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ 2 heads ಅಂತ ಹೇಳಿದ್ರಾಗ ನೀವು ಏನು ಮಾಡ್ತೀರಾ? ಇದನ್ನೆಲ್ಲ ಮಾಡುವಾಗ ಏನು ಮಾಡಬೇಕು ನೀವು ಅಂದರೆ, ಯೂಶ್ವಲ್ ಮೆಥಡ್ ಮಾಡುವಾಗ ಹೆಡ್ 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 ಟೇಲ್, ಟೇಲ್ ಹೆಡ್ ಹೆಡ್, ಆಮೇಲೆ ಹೆಡ್ ಟೇಲ್ ಹೆಡ್, ಆಮೇಲೆ ಟೇಲ್ ಟೇಲ್ ಟೇಲ್, ಟೇಲ್ ಟೇಲ್ ಹೆಡ್, ಹೆಡ್ ಟೇಲ್ ಟೇಲ್, ಟೇಲ್ ಹೆಡ್ ಟೇಲ್, ಇಷ್ಟೆಲ್ಲ ಬರ್ಕೊಂಡು ಕೌಂಟ್ ಮಾಡಬೇಕು. ಅಟ್ಲೀಸ್ಟ್ 2 heads. ಇದರಲ್ಲಿ ಅಟ್ಲೀಸ್ಟ್ 2 head ಇದೆ, ಇದರಲ್ಲಿದೆ, 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 ಇದರಲ್ಲಿಲ್ಲ. ಎಷ್ಟಿದೆ? 1 2 3 4. ಏನು ಬರೀತೀರಾ? 4/8, ದಟ್ ಈಸ್ 1/2. ಇಷ್ಟೆಲ್ಲ ಕೌಂಟ್ ಮಾಡೋ ಬದಲು ನಾನು ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿದ್ದೇನಲ್ಲ, ಅದನ್ನು ಮಾಡಿದರೆ ಡಿರೆಕ್ಟ್ ಅಷ್ಟೇ ಆಯಿತಾ. 3 ಕಾಯಿನ್ಸಿಗೆ ಹೇಳಿದ್ದೇನೆ, 2 ಕಾಯಿನ್ಸಿಗೆ ಹೇಳಿದ್ದೇನೆ, 4 ಕಾಯಿನ್ಸಿಗೂ ಹೇಳಿದ್ದೇನೆ ಆಯಿತಾ. ನೆಕ್ಸ್ಟ್ ಕ್ವಶನ್. ಇಫ್ A and B ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ. ಈಗ A and B ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಹೇಳಿದ್ದಾರೆ ಅವರು. ಎಕ್ಸ್ಕ್ಲೂಸಿವ್ ಈವೆಂಟ್ ಅಂತೆ. ಗಿವನ್ ದ್ಯಾಟ್ P(A) = 3/5, P(B) = 1/5, then P(A) or B. ಆಪ್ಷನ್ A 0.8, ಆಪ್ಷನ್ B 0.6, ಆಪ್ಷನ್ C 0.4, ಆಪ್ಷನ್ D 0.2. ಸಿಂಪಲ್ ಸ್ಟೂಡೆಂಟ್ಸು. P(A) ಕೊಟ್ಟಿದ್ದಾರಾ? P(B) ಕೊಟ್ಟಿದ್ದಾರಾ? P(A) or B ಕೇಳಿದ್ದಾರೆ ಆಯಿತಾ. ಆ್ಯಕ್ಚುಯಲ್ ಫಾರ್ಮುಲಾ P(A) or B ಫಾರ್ಮುಲಾ ಏನು ಗೊತ್ತುಂಟಾ? P(A) + P(B). ಇಷ್ಟೇ. ಆರ್ ಅಂತ ಬಂತ P(A) + P(B). ಯಾಕೆ ಸರ್? ಬಿಕಾಸ್ ಇಟ್ ಈಸ್ ಅ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಹೇಳಿದ್ದಾರೆ. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದರೆ ಮೀನಿಂಗು P(A) ಇಂಟರ್ಸೆಕ್ಷನ್ B ಏನಾಗಿರುತ್ತೆ ಗೊತ್ತುಂಟಾ? 0 ಆಗಿರುತ್ತೆ. ಇದು ಆ್ಯಕ್ಚುಲಿ ಫಾರ್ಮುಲಾ -P(A) ಇಂಟರ್ಸೆಕ್ಷನ್ B.
ಆ್ಯಕ್ಚುಲಿ ಫಾರ್ಮುಲಾ. ಬಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿರ್ಲಿಕ್ಕೆ ಹೋಗಿ ಏನಾಗುತ್ತೆ 0 ಆಗುತ್ತೆ. ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ 3/5 ಪ್ಲಸ್ 1/5 ಅಂದರೆ ಏನಾಗುತ್ತೆ ಇದು ಆನ್ಸರ್ 4/5. ಬಟ್ ಇಲ್ಲಿ ಆನ್ಸರ್ 4/5 ಆಪ್ಷನಲ್ಲಿ ಇಲ್ಲ. ಸೊ 4/5ನ ಡಿವೈಡ್ ಮಾಡಿದರೆ ಎಷ್ಟಾಗುತ್ತೆ ಆನ್ಸರ್ 0.8. ದಿಸ್ ಇಸ್ ಯುವರ್ ಆನ್ಸರ್. ಇದು ಡಿವಿಷನ್ ಗೊತ್ತಿದೆಯಲ್ಲ 0.8. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್. ಇದನ್ನು ನಾನು ಮಾಡೋದಿಲ್ಲ. ಯಾಕೆ ಗೊತ್ತುಂಟಾ? 2 ಡೈಸ್ ಆರ್ ಥ್ರೋನ್ ಸೈಮಲ್ಟೇನಿಯಸ್ಲಿ. 2 ಡೈಸ್ ಥ್ರೋನ್ ಸೈಮಲ್ಟೇನಿಯಸ್ಲಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಅಬ್ಟೈನಿಂಗ್ ಟೋಟಲ್ ಸ್ಕೋರ್ 5? ಇದರದ್ದು ಆಲ್ರೆಡಿ ನಾನು ಶಾರ್ಟ್ಕಟ್ ಟ್ರಿಕ್ಸನ್ನು ಅಪ್ಲೋಡ್ ಮಾಡಿದ್ದೇನೆ ಇವತ್ತು. ಇದೆಲ್ಲ ಪ್ರೀವಿಯಸ್ ಇಯರ್ಲಿ ಕೇಳಿದ್ದು. ಇದು ಅಪ್ಲೋಡ್ ಮಾಡಿದ್ದೇನೆ, ಇದನ್ನು ಮಾಡಿದ್ದೇನೆ. ನೋಡಿ, ದಯವಿಟ್ಟು ನೋಡಿ. ಇದು ನಾನು ಮಾಡೋದಿಲ್ಲ ಅಂತ ನೀವೇ ಮಾಡಬೇಕು. ಈಗ ನೆಕ್ಸ್ಟ್ ಕ್ವಶನ್. ಅ ಬಾಕ್ಸ್ ಕಂಟೈನ್ಸ್ 100 ಬಲ್ಬ್ಸ್. ಬಾಕ್ಸ್ ಒಳಗಡೆ 100 ಬಲ್ಬ್ಸ್ ಇದೆ ಅಂತ. ಔಟ್ ಆಫ್ ವಿಚ್ 10 ಆರ್ ಡಿಫೆಕ್ಟಿವ್. ಈ 100ಅಲ್ಲಿ ಎಷ್ಟು ಡಿಫೆಕ್ಟಿವ್, ಎಷ್ಟು ಹಾಳಾಗಿದೆ ಕೇಳಿದರೆ 10 ಹಾಳಾಗಿದೆ ಅಂತ. ಅ ಸ್ಯಾಂಪಲ್ ಆಫ್ 5 ಬಲ್ಬ್ಸ್ ಈಸ್ ಡ್ರಾನ್. ಎಷ್ಟು ಬಲ್ಬನ್ನು ಡ್ರಾ ಮಾಡ್ತಾರೆ? 5 ಬಲ್ಬನ್ನು ಡ್ರಾ ಮಾಡ್ತಾರಂತೆ. ಕ್ವಶನ್ ಕೇಳಿದ್ದು ಪ್ರೊಬ್ಯಾಬಿಲಿಟಿ ಆಫ್ ನನ್ ಈಸ್ ಡಿಫೆಕ್ಟಿವ್. ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ನನ್ ಈಸ್ ಡಿಫೆಕ್ಟಿವ್ ಏನು ಕೇಳಿದ್ದಾರೆ? ಪ್ರೊಬ್ಯಾಬಿಲಿಟಿ ಆಫ್ ನನ್ ಈಸ್ ಡಿಫೆಕ್ಟಿವ್ ಅಂತ ಕೇಳಿದ್ದಾರೆ ಕ್ವಶನ್. ಆಯಿತಾ? ಸೊ ಆವಾಗ ನಿಮಗೆ ಆಪ್ಷನ್ ಎ 9/10, ಆಪ್ಷನ್ ಬಿ 1/10 ಹೋಲ್ ಟು ದ ಪವರ್ 5, ಆಪ್ಷನ್ ಸಿ 9/10 ಹೋಲ್ ಟು ದಿ ಪವರ್ 5, ಆಪ್ಷನ್ ಡಿ 1/2 ಹೋಲ್ ಟು ದಿ ಪವರ್ 5. ಓಕೆ, 100 ಬಲ್ಬ್ ಇದೆ, 10 ಡಿಫೆಕ್ಟಿವ್. ಅ ಸ್ಯಾಂಪಲ್ ಆಫ್ 5 ಬಲ್ಬ್ ಈಸ್ ಡ್ರಾನ್. ಕ್ವಶನ್ ಕೇಳಿದ್ದು ನನ್ ಈಸ್ ಡಿಫೆಕ್ಟಿವ್. ಈಗ ಫಸ್ಟಿಗೆ ನಾನು ನಂಬರ್ ಆಫ್ ಬಲ್ಬ್ ವಿಚ್ ಆರ್ ಡಿಫೆಕ್ಟಿವ್ ಟೋಟಲ್ ಎಷ್ಟಿದೆ? 100 ಇದೆ. ಅದರಲ್ಲಿ ಎಷ್ಟು ಡಿಫೆಕ್ಟಿವ್? 10/100. ಇದನ್ನು ಕ್ಯಾನ್ಸಲ್ ಮಾಡಿದರೆ ಇದೇನಾಗುತ್ತೆ 1/10. ಸರಿನಾ? ನಂಬರ್ ಆಫ್ ಬಲ್ಬ್ಸ್ ಡಿಫೆಕ್ಟಿವ್ 1/10 ಆದರೆ ವಿಚ್ ಆರ್ ನಾನ್ ಡಿಫೆಕ್ಟಿವ್ ಎಷ್ಟಾಗುತ್ತೆ ಹೇಳಿ? ನಾನ್ ಡಿಫೆಕ್ಟಿವ್ ಇದನ್ನು 1 ಮೈನಸ್ ಇದು ಮಾಡಿ ಅಷ್ಟೇ. ಆವಾಗ ಏನಾಗುತ್ತೆ? ಇದು 9/10. ಡಿಫೆಕ್ಟಿವ್ 1/10 ಆದರೆ ನಾನ್ ಡಿಫೆಕ್ಟಿವ್ 1 ಮೈನಸ್ ದಿಸ್. ಇದು ನಿಮ್ಗೆ ಗೊತ್ತಿದೆ, ಬೇಸಿಕ್ ರೂಲ್. ಸರಿನಾ? ಅದಾದ ನಂತರ ಈಗ ನಿಮಗೆ ಕ್ವಶನ್ ಕೇಳಿದ್ದು ನನ್ ಈಸ್ ಡಿಫೆಕ್ಟಿವ್ ಅಂತ ಕೇಳಿದ್ದಾರೆ ಅಲ್ವಾ? ಈಗ ಫಾರ್ಮುಲಾ ಏನಂತ ಕೇಳಿದರೆ ನನ್ ಈಸ್ ಡಿಫೆಕ್ಟಿವ್ ಅಂತ ಹೇಳಿದಾಗ ನಿಮಗೆ ನನ್ ಈಸ್ ಡಿಫೆಕ್ಟಿವ್. ಈಗ ನಾನು NC0 ಇಂಟು P ಟು ದಿ NCR ಇಂಟು P ಟು ದಿ ಪವರ್ ಆಫ್ R ಇಂಟು Q ಟು ದಿ ಪವರ್ ಆಫ್ N ಮೈನಸ್ R ಫಾರ್ಮುಲಾ ಆಗ್ತೇನೆ. ಈಗ ಇದರಲ್ಲಿ ಏನಂತ ಹೇಳ್ತಾ ಇದ್ದಾರೆ? ನನ್ ಈಸ್ ಡಿಫೆಕ್ಟಿವ್. ನನ್ ಈಸ್ ಡಿಫೆಕ್ಟಿವ್ ಅಂತ ಹೇಳಿದರೆ R = 0 ಆಗುತ್ತೆ ಅಷ್ಟೇ. 0 ಆಗುತ್ತೆ. 5C0 ಯಾಕೆ 5? ಕ್ವಶನ್ ಏನು ಹೇಳಿದ್ದಾರೆ ನೋಡಿ. ಎಷ್ಟು ಡ್ರಾ ಮಾಡ್ತಾ ಇದ್ದಾರೆ? ಅ ಸ್ಯಾಂಪಲ್ ಆಫ್ 5 ಬಲ್ಬ್ ಡ್ರಾನ್. ಆವಾಗ N ಏನಾಗುತ್ತೆ 5C0 ಇಂಟು P ಏನಾಗುತ್ತೆ 1/10 ಟು ದ ಪವರ್ 0. Q ಏನಾಗುತ್ತೆ 9/10 ಟು ದ ಪವರ್ 5 ಮೈನಸ್ 0. 5C0 ಅಂದರೆ ಎಷ್ಟಾಗುತ್ತೆ? 1 ಆಗುತ್ತೆ. 1/10 ಟು ದಿ ಪವರ್ ಆಫ್ 0 ಅಂದರೆ ಏನಾಗುತ್ತೆ? 1 ಆಗುತ್ತೆ. ಇದೇನಾಗುತ್ತೆ 9/10 ಟು ದಿ ಪವರ್ ಆಫ್ 5 ಅಲ್ವಾ? ಇಷ್ಟೇ ಆನ್ಸರ್. 9/10 ಹೋಲ್ ಪವರ್ 5 ವಿಚ್ ಈಸ್ ದ ಆಪ್ಷನ್ ಇ. 9/10 ಹೋಲ್ ಪವರ್ 5 ಅಂತ ಹೇಳಿದ್ರೆ ಆಪ್ಷನ್ ಸಿ ಈಸ್ ಯುವರ್ ರೈಟ್ ಆನ್ಸರ್. ದಟ್ಸ್ ಇಟ್. ಅರ್ಥ ಆಯ್ತಾ? ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ಕ್ವಶನ್. ಇಫ್ ದ ಲೆಟರ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ ಲೆಟರ್ಸ್ ಆಫ್ ದ ವರ್ಡ್ ಪೆನ್ಸಿಲ್ ಅಂತ ವರ್ಡ್ ಅಂತ ಆರ್ ಅರೇಂಜ್ಡ್ ಇನ್ ರ್ಯಾಂಡಮ್ ಆರ್ಡರಲ್ಲಿ ಅರೇಂಜ್ ಮಾಡಿದ್ದಾರೆ. ದೆನ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ N ಈಸ್ ಆಲ್ವೇಸ್ ನೆಕ್ಸ್ಟ್ ಟು E. N ಯಾವತ್ತು ಇದು ನೆಕ್ಸ್ಟಲ್ಲೇ ಇರಬೇಕಂತ. N ಈಸ್ ಆಲ್ವೇಸ್ ನೆಕ್ಸ್ಟ್ ಟು E. ಈಗ ಆಪ್ಷನ್ ಎ ನೋಡಿ 1/6, ಆಪ್ಷನ್ ಬಿ ನೋಡಿ 1/2, ಆಪ್ಷನ್ ಸಿ ನೋಡಿ 4/3, ಆಪ್ಷನ್ ಡಿ ನೋಡಿ 2/6. ಸಿಂಪಲ್. ಈಗ ಫಸ್ಟಿಗೆ
ಪೆನ್ಸಿಲ್ ಅನ್ನೋದನ್ನು ನಂಬರ್ ಆಫ್ ಅರೇಂಜ್ಮೆಂಟ್ ಎಷ್ಟು ಮಾಡ್ಬೋದು? ನಂಬರ್ ಆಫ್ ವೇಸ್ ಅ ಪೆನ್ಸಿಲ್ ಕ್ಯಾನ್ ಬಿ ಅರೇಂಜ್ಡ್. ಪೆನ್ಸಿಲನ್ನು ಎಷ್ಟು ವೇಸಲ್ಲಿ ನಾವು ಅರೇಂಜ್ ಮಾಡ್ಬೋದು ಹೇಳಿ? 6 ಫ್ಯಾಕ್ಟೋರಿಯಲ್. ಯಾಕೆ ಹೇಳಿ? ಪೆನ್ಸಿಲಲ್ಲಿ ಟೋಟಲ್ ಎಷ್ಟು ಲೆಟರ್ಸ್ ಇದೆ? 6 ಲೆಟರ್ಸ್ ಇದೆ. ಫಸ್ಟಿಗೆ ಪಿ ಇಟ್ಟು ಅದಾದಮೇಲೆ ಇದನ್ನ ಇಡ್ಬೋದು, ಅಥವಾ ಫಸ್ಟಿಗೆ ಇ ಅನ್ನು ಇಟ್ಟು ಉಳಿದಿರೋದನ್ನು ಇಡ್ಬೋದು, ಅಥವಾ ಫಸ್ಟಿಗೆ ಎನ್ ಅನ್ನು ಇಟ್ಟು ಉಳಿದಿರೋದನ್ನ ಇಡ್ಬೋದು. ಈಗ ನಿಮಗೆ ಬೇಕಾದಷ್ಟು ಅರೇಂಜ್ಮೆಂಟ್ ಇದೆ. ಸೊ ಇದು ಎಷ್ಟಾಗುತ್ತೆ? 6 ಫ್ಯಾಕ್ಟೋರಿಯಲ್. ಸರಿಯಾ? ಈಗ ಇ ಎನ್ ಯಾವತ್ತು ಎನ್ ಈಸ್ ಆಲ್ವೇಸ್ ನೆಕ್ಸ್ಟ್ ಟು ಇ. ಇನ ಪಕ್ಕ ಎನ್ನೇ ಬರಬೇಕು ಅಲ್ವಾ? ಆವಾಗ ಅದರ ಅರೇಂಜ್ಮೆಂಟ್ ಎಷ್ಟಾಗುತ್ತೆ ನೋಡಿ? 5 ಫ್ಯಾಕ್ಟೋರಿಯಲ್ ಆಗುತ್ತೆ. ಯಾಕೆ 5 ಫ್ಯಾಕ್ಟೋರಿಯಲ್ ಸರ್? ಈಗ ಇ ಎನ್ ಯಾವತ್ತೂ ಇಲ್ಲೇ ಬರುತ್ತೆ. ಇದೆರಡು ಒಟ್ಟಿಗೆ ಇರಬೇಕು. ಆವಾಗ ಇದಿಷ್ಟನ್ನು ನಾನು 1 ಅಂತ ತಗೊಂಡ್ರೆ, ಇದೆರಡನ್ನು ಸೇರಿಸಿ ಒಂದು ಲೆಟರ್ ಅಂತ ತಗೊಂಡ್ರೆ ಇದನ್ನು ಯಾವತ್ತೂ ಒಟ್ಟಿಗೆ ಬರಿಬೇಕು ನಾನು. ಫಾರ್ ಎಕ್ಸಾಂಪಲ್ ನಾನೀಗ ಫಸ್ಟ್ ಪಿ ಬರೆದ್ರೆ, ಆಮೇಲೆ ಸಿ ಬರೆದ್ರೆ, ನೆಕ್ಸ್ಟ್ ಇ ಎನ್ನೇ ಬರಿಬೇಕು ನಾನು. ಇ ಎನ್ನೇ ಬರಿಬೇಕು, ಆಮೇಲೆ ಉಳಿದಿದ್ದು ಇ ಎಲ್. ಅಥವಾ ಫಸ್ಟಿಗೆ ಸಿ ಬರೆದು ಆಮೇಲೆ ಪಿ ಬರೆದ್ರೆ, ಆಮೇಲೆ ಇ ಬರೆದು ಇ ಹೇಳಿದ್ದು, ಆಮೇಲೆ ಇ ಎನ್ನೇ ಬರಿಬೇಕು. ಈ ಥರನೇ ಇರಬೇಕು. ಇವೆರಡು ಯಾವತ್ತೂ ಜೊತೆಗೆ ಇರಬೇಕು ಅಲ್ವಾ? ಆವಾಗ ನಾನು ಇದೆರಡನ್ನು ಸೇರಿಸಿ 1 ಅಂತ ತಗೊಳ್ಬೋದಾ? 1 ಲೆಟರ್ ಅಂತ. ಆವಾಗ ನೋಡಿ, ಇಲ್ಲೊಂದು ಲೆಟರ್ 1 2 3 4 5. ಅದಕ್ಕೋಸ್ಕರ ಇಟ್ ಈಸ್ 5 ಫ್ಯಾಕ್ಟೋರಿಯಲ್ ಆಗುತ್ತೆ. ಇವಾಗ ಸಿಂಪಲಾಗಿ ಮಾಡಬೇಕು ನೀವು. 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಇದು ಟೋಟಲ್ ಎಷ್ಟು? 6 ಫ್ಯಾಕ್ಟೋರಿಯಲ್. ಎಷ್ಟಾಗುತ್ತೆ ಇದು ಆನ್ಸರ್? ಮೇಲ್ಗಡೆದು ಎಲ್ಲ ಕ್ಯಾನ್ಸಲ್ ಆಗಿ ಹೋಗುತ್ತೆ. ಕೆಳಗಡೆ ನಾನು ಏನಂತ ಬರೀಬೋದು ಅಂದರೆ ಇದು ಮೀನಿಂಗ್ ಏನು ಹೇಳಿ? 5 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 6 ಇಂಟು 5 ಫ್ಯಾಕ್ಟೋರಿಯಲ್. ಇದು ಕ್ಯಾನ್ಸಲ್ ಆಗುತ್ತೆ, ಮೇಲ್ಗಡೆ 1 ಉಳಿತದೆ. 1/6 ಈಸ್ ಯುವರ್ ಆನ್ಸರ್. ದಟ್ಸ್ ಇಟ್. ಅರ್ಥ ಆಯ್ತಾ? ಗೊತ್ತಾಯ್ತಲ್ಲ ಇದು ಏನು ಅಂತ? ಕರೆಕ್ಟಾ? ನೆಕ್ಸ್ಟ್ ಕ್ವಶನ್ನು. ಅ ಬ್ಯಾಗ್ ಕಂಟೈನ್ಸ್, ಬ್ಯಾಗ್ ಒಳಗಡೆ 5 ಬ್ರೌನ್ 4 ವೈಟ್ ಸಾಕ್ಸ್ ಇದೆಯಂತೆ. ಒಂದೇ ಬ್ಯಾಗ್ ಇರೋದು ಒಂದೇ, ಆಯಿತಾ? ಅ ಮ್ಯಾನ್ ಪುಲ್ಸ್ ಔಟ್ 2 ಸಾಕ್ಸ್. 2 ಸಾಕ್ಸನ್ನು ಪುಲ್ಸ್ ಔಟ್, ಆಯಿತಾ? ಕ್ವಶನ್ ಕೇಳ್ತಾ ಇರೋದು ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ದೇ ಆರ್ ಆಫ್ ದ ಸೇಮ್ ಕಲರ್. ಪ್ರೊಬ್ಯಾಬಿಲಿಟಿ ಆಫ್ ಸೇಮ್ ಕಲರ್ ಕೇಳ್ತಾ ಇರೋದವರು. ಪ್ರೊಬ್ಯಾಬಿಲಿಟಿ ಏನು ಕೇಳ್ತಾ ಇರೋದವರು? ಸೇಮ್ ಕಲರ್. ಆಪ್ಷನ್ ಎ 5/108, ಆಪ್ಷನ್ ಬಿ 1/6, ಆಪ್ಷನ್ ಸಿ 5/18, ಆಪ್ಷನ್ ಡಿ 4/9. ನೋಡಿ, ನಾನು ಒಂದು ಶಾರ್ಟ್ಕಟ್ ಟ್ರಿಕ್ಸಲ್ಲಿ ಇದೇ ಥರದ ಕ್ವಶನ್ ಹೇಳಿದ್ದೇನೆ. ಇಲ್ಲಿ ನೋಡಿ, ಈಗ 5 ಬ್ರೌನ್ 4 ವೈಟ್ ಸಾಕ್ಸ್, 2 ಸಾಕ್ಸನ್ನು ವಿಡ್ರಾ ಮಾಡ್ತಾರಂತೆ, ಆಯಿತಾ? ಈಗ ಅದರಲ್ಲಿ ವಿಡ್ರಾ ಮಾಡಿದ್ರಲ್ಲಿ 2 ಸಾಕ್ಸ್ ಬ್ರೌನ್ ಆಗಿರ್ಬೋದು ಅಲ್ವಾ? ಅಥವಾ ವಿಡ್ರಾ ಮಾಡಿದ್ರಲ್ಲಿ 2 ಸಾಕ್ಸ್ ವೈಟು ಆಗಿರ್ಬೋದು. ಯಾಕೆ ಕೇಳಿ? ಕ್ವಶನ್ ಕೇಳಿದ್ದು ಸೇಮ್ ಕಲರ್. 2 ಸಾಕ್ಸ್ 5C2 + 4C2, ಕರೆಕ್ಟಾ? ಯಾಕಂದರೆ 2 ಸಾಕ್ಸ್ ಬ್ರೌನು ಆಗಿರ್ಬೋದು, 2 ಸಾಕ್ಸ್ ವೈಟು ಆಗಿರ್ಬೋದು. ಇಟ್ ಡಸಂಟ್ ಮ್ಯಾಟರ್ಸ್. ಆರ್ ಅಂತ ಆಗುತ್ತೆ ಇದು. ಆರ್ ಅದ್ರ ಮೀನಿಂಗ್ ಏನು ಹೇಳಿ? ಬ್ರೌನ್ ಆರ್ ವೈಟ್. ಯಾಕಂದರೆ 2 ಒಂದೇ ಬ್ರೌನ್ ಆಗಿರ್ಬೇಕು ಅಥವಾ 2 ವೈಟ್ ಆಗಿರ್ಬೇಕು. ಆರ್ ಅಂತ ಬಂದಾಗ ಪ್ಲಸ್ ಮಾಡ್ತೇವೆ. ಡಿವೈಡೆಡ್ ಬೈ ಟೋಟಲ್ ಎಷ್ಟು ಸಾಕ್ಸ್ ಇದೆ? 9. ಎಷ್ಟು ಸಾಕ್ಸ್ ತೆಗೆದಿದ್ದು? 2. ಸಿಂಪಲ್ ಅಲ್ಲ ಇದು? ಇದೆಷ್ಟಾಗುತ್ತೆ? 5C2 ಅಂದರೆ 10 ಆಗುತ್ತೆ, 4C2 ಅಂದರೆ 6 ಆಗುತ್ತೆ, ಸರಿನಾ? ಡಿವೈಡೆಡ್ ಬೈ 36. 16/36 ಮಾಡಿದರೆ 4/9, ಹೌದಲ್ಲ? 5C2 5 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 5 ಇಂಟು 4, 5 ಇಂಟು 2 10, ಕರೆಕ್ಟ್ ಇದೆ. 4C2 ಅಂದರೆ 2 1s 4 ಇಂಟು 3 2 ಇಂಟು 3 6, ಸರಿ ಇದೆ. ಇದು 36 ಆಗುತ್ತೆ. 4/9 ಈಸ್ ಯುವರ್ ಆನ್ಸರ್. ಸೊ 4/9 ಆಯಿತಾ? ಯಾಕೆ ಇಲ್ಲಿ ಪ್ಲಸ್ ತಗೊಂಡೆ ಅಂತ ಕೇಳಿದರೆ, ಆರ್ ಇಲ್ಲಿ ನಮಗೆ ಒಂದೇ 2 ಸಾಕ್ಸ್ ಬ್ರೌನ್ ಆಗಿರಬೇಕು, ಆರ್ 2 ಸಾಕ್ಸ್ ವೈಟ್ ಆಗಿರಬೇಕು, 2 ಪೇರ್ಸ್. ಆವಾಗ ಇದು ಪ್ಲಸ್ ಆರ್, ಯಾಕಂದರೆ ಆರ್ ಅಂತ ಬಂತ ಪ್ಲಸ್. ಡಿವೈಡೆಡ್ ಬೈ ಟೋಟಲ್ ಎಷ್ಟು? ಟೋಟಲ್ 9 ಸಾಕ್ಸ್ ಇದೆ. ಎಷ್ಟು ಡ್ರಾ ಮಾಡ್ತಾ ಇರೋದು? 2. ದಟ್ಸ್ ಇಟ್. ಹೋಪ್ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ ಫ್ರೆಂಡ್ಸ್. ಓಕೆ, ಇದಿಷ್ಟು ನಿಮ್ಮ ಯಾವುದರಿಂದ? ಪ್ರೊಬ್ಯಾಬಿಲಿಟಿಯಿಂದ. ಓಕೆ, ಸೊ ಮತ್ತೆ ನಾನು ಇವತ್ತು ಆದರೆ ಇನ್ನೊಂದು ಶಾರ್ಟ್ಕಟ್ ಟ್ರಿಕ್ಸ್, ಇನ್ನೊಂದು ಚಾಪ್ಟರಿಂದ ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡ್ತೇನೆ. ದಯವಿಟ್ಟು ಶಾರ್ಟ್ಕಟ್ ಟ್ರಿಕ್ಸನ್ನು ಕಲಿತ್ಕೊಳ್ಳಿ, ಯಾಕಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ ಕೇಸ್ ನಿಮಗೆ ಎಕ್ಸಾಮಲ್ಲಿ ಡೈಸೋ ಅಥವಾ ಕಾಯಿನಿಂದ ಅಥವಾ ನಾನು ಹೇಳಿದ ಕ್ವಶನಿಂದ ಡೈರೆಕ್ಟ್ ಬಂದರೆ ಡೈರೆಕ್ಟ್ ಮಾಡ್ಬೋದಲ್ಲ, ತುಂಬ ಟೈಮ್ ಸೇವ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಸ್ಟೂಡೆಂಟ್ಸು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಮತ್ತು
ಒಂದೇ ಶಾರ್ಟ್ಕಟ್ ಟ್ರಿಕ್ಸನ್ನು ಇವತ್ತೇ ಅಪ್ಲೋಡ್ ಮಾಡಿ ಟ್ರೈ ಮಾಡ್ತಾನೆ ಬೇರೆ ಚಾಪ್ಟ್ರಿಂದ. ಈ ನಾನು 13 ಒಳಗಡೆ ಆಲ್ಮೋಸ್ಟ್ ಎಲ್ಲ ಚಾಪ್ಟ್ರಿಂದ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿ ಏನೇನು ಟ್ರಿಕ್ಸನ್ನು ಮಾಡ್ಬೋದು ಅದೆಲ್ಲದನ್ನು ಅಪ್ಲೋಡ್ ಮಾಡ್ತೇನೆ. ಉಳಿದಿರೋದು ಇನ್ನೊಂದು ಟ್ರಿಕ್ಸ್ ಅಂತ ಹೇಳ್ತೇನೆ, ಅದು ನಿಮಗೆ ಲಾಸ್ಟ್ 2 ಡೇಸ್ ಇದ್ದಾಗ ಆ ಟ್ರಿಕ್ಸನ್ನು ಹೇಳ್ತೇನೆ. ಎಲಿಮಿನೇಷನ್ ಟೆಕ್ನಿಕ್, ಅಸಂಪ್ಷನ್ ಟೆಕ್ನಿಕ್, ಗ್ರಾಫಿಕಲ್ ಮೆಥಡ್, ಅದು ಲಾಸ್ಟ್ 2 ಡೇಸ್ ಇದ್ದಾಗ ಹೇಳಿಕೊಡ್ತೇನೆ ಆಯಿತಾ. ಸರಿ ಸ್ಟೂಡೆಂಟ್ಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್ ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.